ನಾಳೆ ಸಿದ್ದರಾಮಯ್ಯನವರು ಪೂರ್ಣಾವಧಿಯ ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಅದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲರ ಚಿತ್ತ ಬಜೆಟ್ನತ್ತ ನೆಟ್ಟಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 15ನೇ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳಿಗಷ್ಟೇ ಬಜೆಟ್ ಹಣೆಪಟ್ಟಿಯಿಂದ ಹೊರಬರಲಿಕ್ಕೆ ಸರ್ಕಾರ ತೀರ್ಮಾನ. ಗ್ಯಾರಂಟಿಗಳಿಗೆ 55,000 ಕೋಟಿಯನ್ನು ಎತ್ತಿಡ್ಲಿಕ್ಕೆ ನಿರ್ಧಾರ. ಕಳೆದ ಬಾರಿ 36,000 ಕೋಟಿ ಎತ್ತಿಟ್ಟಿದ್ರು ಸಿದ್ದರಾಮಯ್ಯನವರು ಗ್ಯಾರಂಟಿಗಳಿಗಾಗಿ. ಈ ಬಾರಿ ಅಹಿಂದ ವರ್ಗಕ್ಕೂ ಕೂಡ ಭರಪೂರ ಕೊಡುಗೆಯನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯನವರ ಒಲವಿದೆ. ರಾಜ್ಯದ ತೆರಿಗೆ ಏರಿಕೆ ಮಾಡದಿರಲಿಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ದಾರೆ. ಒಂದು ಲೋಕಸಮರ ಹತ್ರ ಬರ್ತಾ ಇದೆ, 2 ತಿಂಗಳು ಬಾಕಿ ಇದೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಬರ ಆವರಿಸಿದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾಳೆ ಬಜೆಟ್ನಲ್ಲಿ ಯಾವೆಲ್ಲ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ನಿರ್ಗತಿಕರಿಗೆ ಪೂರಕವಾಗುವಂತಹ ಯೋಜನೆಗಳೇನಾದರೂ ಇರುತ್ತಾ, ಮತ್ತಷ್ಟು ಹೊಸ ಗ್ಯಾರಂಟಿಗಳನ್ನೇನಾದರೂ ಘೋಷಣೆ ಮಾಡ್ತಾರಾ? ಭಾಗ್ಯರಾಮಯ್ಯ ಅಂತ ಕರೆಸಿಕೊಳ್ಳುವಂತಹ ಸಿದ್ದರಾಮಯ್ಯನವರು ನಾಳೆ ಯಾವೆಲ್ಲ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ ಅಥವಾ ಘೋಷಣೆಯನ್ನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇದೆ. ಈಗ ಗ್ಯಾರಂಟಿಗಳಿಗಷ್ಟೇ ಸರ್ಕಾರ, ಗ್ಯಾರಂಟಿಗಳಿಗಷ್ಟೇ ಬಜೆಟ್ ಎಂಬ ಹಣಪಟ್ಟಿಯಿಂದ ಹೊರಬಂದು ವಿವಿಧ ಯೋಜನೆಗಳನ್ನು, ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ನಾಳೆಯ ಬಜೆಟ್ನಲ್ಲಿ ಒತ್ತು ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ 55,000 ಕೋಟಿ ಹಣವನ್ನು ಎತ್ತಿಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದು, ಕಳೆದ ಬಜೆಟ್ನಲ್ಲಿ 36,000 ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗಳಿಗೋಸ್ಕರನೇ ಎತ್ತಿಡಲಾಗಿತ್ತು. ಇನ್ನು GST ಸಂಗ್ರಹ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ಸೂಚನೆಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ನಾಳೆಯ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ 55,000 ಕೋಟಿ ರೂಪಾಯಿಯನ್ನು ಮೀಸಲಿಡಬಹುದು ಅಂತ ಹೇಳಲಾಗ್ತಾ ಇದೆ. ಅಹಿಂದ ವರ್ಗಕ್ಕೆ ಭರಪೂರ ಕೊಡುಗೆಯನ್ನು ಕೂಡ ನಾಳೆ ಸಿದ್ದರಾಮಯ್ಯನವರು ಕೊಡಬಹುದು ಅಂಥೇಳಿ ಅಲ್ಪಸಂಖ್ಯಾತ ಹಿಂದುಳಿದ ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ಹೆಚ್ಚಿನ ಅನುದಾನವನ್ನು ಮೀಸಲಿಡಬಹುದು ಅನ್ನುವಂತಹ ಮಾಹಿತಿ. ಇನ್ನು ಮೂಲಸೌಕರ್ಯ, ವಸತಿ ಯೋಜನೆಗಳಿಗೆ CM ಸಿದ್ದರಾಮಯ್ಯನವರು ಹೆಚ್ಚಿನ ಆದ್ಯತೆಯನ್ನು ಕೊಡಬಹುದು ಅಂತ. ಕೈಗಾರಿಕಾ ಕಾರಿಡಾರ್ ಮೂಲಕ ಅಭಿವೃದ್ಧಿಗೂ ಕೂಡ ಒತ್ತನ್ನು ಕೊಡಬಹುದು. ಈ ಮೂಲಕ ಅಭಿವೃದ್ಧಿ ಕುಂಠಿತಗೊಂಡಿತ್ತಲ್ಲ, ಅದಕ್ಕೆ ಚುರುಕು ಮುಟ್ಟಿಸುವಂತಹ ಕೆಲಸವನ್ನು ಕೂಡ CM ಸಿದ್ದರಾಮಯ್ಯನವರು ಮಾಡಬಹುದು ಅಂತ. ಇನ್ನು GST ಸಂಗ್ರಹದ ಮೂಲಕ ತೆರಿಗೆಯ ಮೊತ್ತದ ಹೆಚ್ಚಳಕ್ಕೂ ಕೂಡ CM ಸಿದ್ದರಾಮಯ್ಯನವರು ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ನಾಳೆಯ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ತೆಗೆದುಕೊಳ್ಳಬಹುದಾದ ನಿರ್ಣಯ ಅಥವಾ ಸಿದ್ದರಾಮಯ್ಯನವರು ಘೋಷಣೆ ಮಾಡಬಹುದಾದ ಮಹತ್ವದ ಘೋಷಣೆಗಳು ಅಂತೇಳಿ ಅಂದಾಜಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ನಾಳೆ 15ನೇ ಬಜೆಟ್ ಅನ್ನು CM ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ಕುತೂಹಲ. ಒಂದು ಕಡೆ ಎಲೆಕ್ಷನ್ ಬರ್ತಾ ಇದೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಬರ ಆವರಿಸಿದೆ. ಈ ಸಂದರ್ಭದಲ್ಲಿ ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾಳೆಯ ಬಜೆಟ್ನಲ್ಲಿ ಅಂತ ಹೇಳಿ ರವೀಶ್? ಪ್ರಮುಖವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ತಮ್ಮ ದಾಖಲೆ 15ನೇ ಬಜೆಟ್ನಲ್ಲಿ ಎಲ್ಲ ಒಂದು ಕಡೆ ಗ್ಯಾರಂಟಿಗಳಿಗೂ ಕೂಡ ಹಣವನ್ನು ವಿನಿಯೋಗ ಮಾಡಬೇಕು, ಜೊತೆಗೆ ಹೊಸ ಯೋಜನೆಗಳನ್ನು ಕೂಡ ಕೊಡಬೇಕು. ಈ ನಿಟ್ಟಿನಲ್ಲಿ ಬಹಳಷ್ಟು ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಕಳೆದ ಬಾರಿ ಒಂದು ಬಜೆಟ್ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ 36ರಿಂದ 38,000 ಕೋಟಿಯನ್ನ ಗ್ಯಾರಂಟಿಗಳಿಗೆ ಮಾತ್ರ ವಿನಿಯೋಗ ಮಾಡಲಾಗ್ತಿತ್ತು. ಹಾಗಾಗಿ ಗ್ಯಾರಂಟಿಗೋಸ್ಕರವಾಗಿಯೇ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ ಅನ್ನೋ ಒಂದು ಅಪವಾದವೂ ಕೂಡ ಇತ್ತು. ಹಾಗಾಗಿ ಆ ಒಂದು ಅಣೆಪಟ್ಟಿಯಿಂದ ಕಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಸಾಕಷ್ಟು ಸರ್ಕಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಗ್ಯಾರಂಟಿಗಳಿಗೆ ಮೀಸಲಿಡುವಂಥ ಹಣ ಏನಿದೆ ಅದು 52,000 ಕೋಟಿಯಿಂದ 55,000 ಕೋಟಿ ಆಗ್ಬೋದು ಅನ್ನೋ ಲೆಕ್ಕಾಚಾರನೂ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅದರ ಗ್ಯಾರಂಟಿ ಹೊರತಾಗಿಯೂ ಕೂಡ ನಮ್ಮ ಸರ್ಕಾರ ಬೇರೆ ಯೋಜನೆಗಳನ್ನು ಕೂಡ ಒಂದು ರೀತಿಯಲ್ಲಿ ಚಿತ್ತ ಹರಿಸ್ತಾ ಇದೆ. ಅದಕ್ಕೂ ಕೂಡ ನಮ್ಮ ಯೋಜನೆಗಳ ಹಣವನ್ನು ಕೊಡ್ತೇವೆ ಅನ್ನೋ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಅದರಲ್ಲೂ ಕೂಡ ಅಹಿಂದ ವರ್ಗಕ್ಕೆ ಭರಪೂರ ಕೊಡುಗೆಗಳನ್ನು ಕೊಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರೈತರು ಮತ್ತೆ ಅಹಿಂದ ವರ್ಗ ಅಂದ್ರೆ ಈಗಾಗಲೇ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಅದರ ಜೊತೆಗೆ ರೈತರಿಗೆ ಮತ್ತೆ ಅಹಿಂದ ವರ್ಗಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡೋದಕ್ಕೆ ಈ ಬಜೆಟ್ನಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಕಳೆದ ಬಾರಿಗಿಂತ ಸುಮಾರು 50,000 ಕೋಟಿ ಒಂದು ಬಜೆಟ್ನ ಗಾತ್ರ ಜಾಸ್ತಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. 3,75,000 ಕೋಟಿ ದಾಟದಂತಹ ಸಂದರ್ಭದಲ್ಲಿ ಕೊರತೆ ಬಜೆಟ್ ಅನ್ನೇ ಈ ಬಾರಿಯೂ ಕೂಡ ಮಂಡಿಸುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಕಳೆದ ಬಾರಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ವಿನಿಯೋಗ ಮಾಡುವಂತಹ ಸಲುವಾಗಿ ಕೂಡ ಕೊರತೆ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಈಗಲೂ ಕೂಡ ಅದೇ ರೀತಿಯಲ್ಲಿ ಕೊರತೆ ಬಜೆಟ್ ಮಂಡನೆ ಮಾಡುವಂಥದ್ದು ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ GST ಸಂಗ್ರಹ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಕೈಗಾರಿಕಾ ಕಾರಿಡಾರ್ ಅನ್ನ ತೆರೆಯೋದ್ರ ಮೂಲಕ ಅದರ ಬಗ್ಗೆಯೂ ಕೂಡ ಬಜೆಟ್ನಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಒಂದು ವಸತಿ ವಿಚಾರವಾಗಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ
ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮೂಲಕ ನಮ್ಮ ಸರ್ಕಾರ ಕೇವಲ ಗ್ಯಾರಂಟಿಗಳಿಗಷ್ಟೇ ಅಲ್ಲ, ಇತರೆ ಯೋಜನೆಗಳನ್ನು ಕೂಡ ಪುರಸ್ಕರಿಸ್ತಾ ಇದೆ, ಅದಕ್ಕೂ ಕೂಡ ಅಭಿವೃದ್ಧಿ ಪಡಿಸ್ತೇವೆ ಅನ್ನೋ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ಲೋಕಸಭಾ ಚುನಾವಣೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಯಾವುದೇ ರೀತಿಯ ತೆರಿಗೆ ಇರೋದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಅಂದ್ರೆ ಡೀಸೆಲ್ ಮತ್ತೆ ಪೆಟ್ರೋಲ್ ಮೇಲಿನ ಸುಂಕ ಏನಿದೆ ಅದು ಯಥಾಸ್ಥಿತಿಯಲ್ಲೂ ಕೂಡ ಮುಂದುವರಿಯುತ್ತೆ. ಬೇರೆ ರೀತಿಯ ರಾಜ್ಯ ಟ್ಯಾಕ್ಸ್ ಯಾವುದೂ ಕೂಡ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡು ಮತ್ತೆ ಗ್ಯಾರಂಟಿಯ ಸರ್ಕಾರ ಮತ್ತೆ ಗ್ಯಾರಂಟಿಗಳಿಗಾಗಿಯೇ ಬಜೆಟ್ ಅನ್ನೋ ಅಣೆಪಟ್ಟಿಯಿಂದ ಹೊರಗಡೆ ಬರೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ದಂಗಿದೆ. ಹಾಗಾಗಿ ನಾಳೆ 10-15 ನಂತರ ಎಲ್ಲದಕ್ಕೂ ಕೂಡ ಸ್ಪಷ್ಟವಾದ ಉತ್ತರ ಸಿಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್. ತಮ್ಮೆಲ್ಲ